ಅಮ್ಮ, ಇವಾಗ ಅತ್ತೆಗ ಎಲ್ರಿಗೂನು ಆಸ್ತಿ ಇಲ್ಲ ಅಂತ ಗೊತ್ತಾಯ್ತದಲ್ಲಮ್ಮ. ಈಗ ಏನಮ್ಮ ಮಾಡೋದು? ಹಾ, ಎಲ್ಲರಿಗೂ ಸುಳ್ಳು ಹೇಳ್ಬಿಟ್ಟು ಮದ್ವೆ ಏನೋ ಮಾಡ್ಕೊಬಿಟ್ವಿ. ನೀನೇ ಹೇಳ್ದೆ, ಇನ್ನೇನು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಯಾರು ಕೇಳ್ತಾರೆ ಬಿಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು, ಇವಾಗ ನೋಡ್ದ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಕ್ಕೂ ಯಾ ಪಾಟಿ ಇದಾಯ್ತು ಅಂತ ಹೇಳ್ಬಿಟ್ಟು. ಬುಡೇ, ನಿನ್ ಗಂಡಂಗೆ ಗೊತ್ತಲ್ಲ ಎಲ್ಲ ವಿಷಯನೂ. ನಿನ್ ಗಂಡ ಹೆಂಗೋ ಮ್ಯಾನೇಜ್ ಮಾಡ್ಕೊತಾನೆ ಬಿಡು. ನಿನ್ ಗಂಡನ್ವೇ ಸುಳ್ಳು ಹೇಳೋನಲ್ಲ, ಅವನಿಗೂ ಹೇಳಿದ್ದೀನಿ. ನಿಮ್ಮ ದೊಡ್ಡಪ್ಪರ ಹೊಲ ಐತಲ್ಲ, ನಿಮ್ಮ ದೊಡ್ಡಪ್ಪರ ಹೊಲನೇ ತೋರಿಸ್ಬಿಟ್ಟು ಇದೆಲ್ಲ ನಮ್ದೇನಿ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ಬಿಟ್ಟು ಮಾಡ್ಬಿಡೋನಿ. ಇಲ್ಲ ಅಂತಂದ್ರೆ ಆಯ್ತದ, ಮನೆ ಅಷ್ಟು ನಿಮ್ಮ ದೊಡ್ಡಪ್ಪರ ಮನೆ ಕರ್ಕೊಂಡೋಗ್ಬಿಟ್ಟು ಯಾವಾಗ ನಿಮ್ಮ ದೊಡ್ಡಪ್ಪರ ಇಲ್ವಲ್ಲ ಊರಾಗೆ, ಅದೇ ಮನೆ ನಮ್ಮದು ಅಂತ ತೋರ್ಸನಿ ಅಂತ ಅನ್ಕೊಂಡಿವ್ನಿ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಏನೋ ಒಂದು ವ್ಯವಸ್ಥೆಯ ಮಾಡ್ತೀನಿ. ಹಿಂಗೆ ಇದ್ರೆ ಆಯ್ತದ, ಏನೋ ಒಂದು ಮಾಡ್ಬೇಕಲ್ವಾ. ಅದಕ್ಕೆ ಏನೋ ಒಂದು ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನೀನು ಏನು ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು ನೀನು. ನಮ್ಮ ಅಮ್ಮನ ತಾಗ ಸುಳ್ಳು ಹೇಳ್ಬಿಟ್ಟು ತಗ್ಲಾಕೋಬೋದು, ತಗ್ಲಾಕೊಂಡ್ರೆ ಒಂದು ಪಕ್ಷ ಸಮಸ್ತದೇನೋ. ನಮ್ಮ ಅಜ್ಜಿ ಅಂತೂ ಸಮಸಕ್ಕಿಲ್ಲ. ನಾನು ನೀನು ಭಾಳ ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ವಿ ಅಂತ ಅನ್ನಿಸ್ತದೆ. ಆಸ್ತಿ ವಿಚಾರಣೆ ಅಲ್ಲ, ಓದಿರೋ ವಿಚಾರಣೂ ಅಷ್ಟೇನಿಯ. ಏನೇನೇನೋ ಸುಳ್ಳು ಹೇಳ್ಬಿಟ್ವಿ. ಓದ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಮನೆ ದುಡ್ಡು ಕಿತ್ಕೊಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ನಾನೇನಿಯ ಮೋಸ ಮಾಡ್ಬಿಟ್ಟಿವ್ನಿ. ಈಗ ಓದಿಲ್ಲ ಮಾಡಿಲ್ಲ ಎಂಥದೂ ಇಲ್ಲ. ಈ ವರ್ಷನೂ ನಿಮ್ಮ ಜೊತೆನೇ ಇದ್ದು ಕೊಡೋ ದುಡ್ಡೆಲ್ಲ ಕೊಟ್ಬಿಟ್ಟು ಅದು ಇದು ಅಂತ ಮ್ಯಾನೇಜ್ ಮಾಡ್ಕೊಂಡು ಬಂದೆ. ಈ ವಿಚಾರ ನಮ್ಮ ಅಮ್ಮಗೆ ಏನಾರ ಗೊತ್ತಾಯ್ತು ಅಂದರೆ ನಿನ್ಗೆಲ್ಲ ಹೊಡೆಯೋದು ನಾನು ಕೊಡ್ದಂಗೆ ಹೊಡಿತದೆ. ಏನು ಮಾಡೋದು ಅಂತ ನೀನು ಅರ್ಥ ಆಯ್ತಿಲ್ಲ. ಅಗ್ನೇ, ಬಾರ್ಲ ಸರ್ನ. ಅಯ್ಯೋ ಟೇಮ್ ಆಯ್ತು, ಬಾ ಕಾರ್ ಸ್ಟಾರ್ಟ್ ಮಾಡಿ ಬಾ ಇಲ್ಲಿ ಸರ್ನ. ಅಬ್ಬ ಬಂದೆ ಕಣಮ್ಮ. ಈಗ ಏನು ಮಾಡೋದು ಅಂತ ಹೀಗೆಲ್ಲ ಗೊತ್ತಾಯ್ತದಲ್ವಾ. ಅಮ್ಮ ಹೆಂಗೋ ನಮ್ಮ ದೊಡ್ಡಪ್ಪರ್ದು ಜಮೀನುವೆ ನಮ್ಮ ದೊಡ್ಡಪ್ಪರ ಮನೆಯ ತೋರ್ಸನ ನಮ್ಮದೇ ಅಂತ ಹೇಳ್ಬಿಟ್ಟು ಅನ್ಕೊಂಡೈತೆ ಬಿಡು. ನಮ್ಮ ದೊಡ್ಡಪ್ಪರ್ದು ಆಸ್ತಿನಿಯ ತೋರಿಸ್ಬಿಟ್ಟು ಇದೆಲ್ಲ ನಮ್ದೇನಿ ಅಂತ ಹೇಳ್ಬಿಟ್ಟು ಏನೋ ಹೊಸಿ ಬಿಲ್ಡಪ್ ಕೊಡ್ತೀವಿ. ನೀನು ಹಂಗೇನಿ ಹೊಸಿ ಬಿಲ್ಡಪ್ ಕೊಟ್ಬಿಡು, ಎಲ್ಲನೂ ಸೊರೈತದೆ. ಹ್ಞೂ, ನೋಡೋಣ ಬಿಡು. ನೋಡಿ, ಅಲ್ಲಿ ಯಾರು ಶಾನೆ ಏನು ಮಾತಾಡಕ್ಕೆ ಹೋಗ್ಬೇಡಿ, ಏನು ಎಕ್ಸ್ಟ್ರಾ ಓವರ್ ಬಿಲ್ಡಪ್ ಕೊಡೋಕೆ ಹೋಗ್ಬೇಡಿ. ಹೆಂಗೋ ಮ್ಯಾನೇಜ್ ಆಯ್ತದೆ. ನನಗೆ ಪುಕ್ಕ ಅಂತ ಐತೆ. ನಮ್ಮ ಅಜ್ಜಿ ಬಾಯೇ ಸರಿ ಇಲ್ಲ. ನಮ್ಮ ಅಜ್ಜಿ ಕತೆ ನಿಮ್ಗೆ ಇನ್ನೂ ಗೊತ್ತೇ ಇಲ್ಲ. ನಮ್ಮ ಅಜ್ಜಿ ಊರು ಬಜಾರಿ ಮಾಡ್ತದೆ. ನಮ್ಮ ಅಜ್ಜಿ ಏನಾರ ಹೊಸಿ ವಿಚಾರ ಗೊತ್ತಾಯ್ತು ಅಂದ್ರೆ ಸುಮ್ಕೆ ಬಿಡ್ತದೆ ಅಂತ ಅನ್ಕೊಬಿಟ್ರಾ. ಯಪ್ಪ ಹಾಕೊಂಡು ರುಬ್ಬೇ ಬಿಡ್ತದೆ ನಮ್ಮ ಅಜ್ಜಿ. ಈಗ ಯಾಕೆ, ಈಗ ಯಾರೂ ಗೊತ್ತಿಲ್ಲ. ನಾವು 3 ಜನ, ನಮ್ಮಮ್ಮ ಅಜ್ಜಿ ಅಷ್ಟೇ ಜನನೀಯ ಗೊತ್ತಾ ಇರೋದು. ಸರಿನಾ? ಈಗ ನಾವು ಹೋಗ್ಬಿಟ್ಟು ಹೆಂಗನ್ವೇ ಬಂದ್ರೆ ಆಯಿತು. ಸರಿ ಬರ್ರಿ, ಆ ಶಾನೆ ಹೊತ್ತಿಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಅಮ್ಮಂಗೂ ಅಜ್ಜಿಗೂ ಡೌಟ್ ಬರ್ತದೆ. ಬಾ ಸರ್ನ ಹೋಗ್ಬಿಟ್ಟು ಸರ್ನ ಬರೋಣ. ನೀನು ನನ್ನ ಕೈ ಬಿಡಕ್ಕಿಲ್ಲ ತಾನೇ. ಸುಳ್ಳು ಹೇಳಿದ್ವಿ ಹಿಂಗೆಲ್ಲ ನಾಟಕ ಮಾಡಿದ್ವಿ ಅಂತ ಗೊತ್ತಾದ್ರೆ ನೀನು ಕೈ ಬಿಡಕ್ಕಿಲ್ಲ ತಾನೇ ನಂದು. ನಿಮ್ಮ ಅಮ್ಮ ಬೈದ್ರುನುವೆ. ಏ, ಕೈ ಬಿಡಕ್ಕಿಲ್ಲ ಅಂತ ಹೇಳ್ತಿದ್ದೀರಾ, ನಾನೇ ಕೈ ಬಿಡ್ಲಿ? ಬಾ ಸುಮ್ಕೆನೇನೆ. ಅಯ್ಯಯ್ಯಯ್ಯ, ಇನ್ಯಾವಾಗ ಬರ್ತಾರಂತೆ ಇವ್ರಂತುನುವೆ. ಲೋ, ಬಾರ್ಲ ಮಾತಾಡಿ ಸಾಕು. ಅದೇನ್ ಗುಸ 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 ಪಿಸ 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 3 10 8 ತಾಗ ಬೋಲು ಪಿಸ 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 ಅಂತಿರೋದನ್ನೇ ಕಣ್ಪೋದಿ ನಿನ್ ಮಗ ಮಾತಾಡೋನುವೆ. ಅಯ್ಯಯ್ಯಯ್ಯ ಅಮ್ಮ, ಒಂದಿನ ಅಲ್ಲ 2 ದಿನ ಅಲ್ಲ, 1 ವಾರ ಬೇಕಾದ್ರೆ ಹೋಗ್ಬಿಟ್ಟು ಆರಾಮಾಗಿ ನನ್ನ ತಮ್ಮನ ಮನೆಗೆ ನೀ ಇದ್ಬಿಟ್ಟು ಬರ್ರಿ. ಸರಿನಾ? ಅಪ್ಪ ಒಂದಿರ್ತದ ಮನೆಗಲ್ವಾ, ಅಪ್ಪಂಗೆ ಅಡುಗೆ ಮಾಡ್ಕೊಂಡು ನಾನು ನೋಡ್ಕೊತೀನಿ ಎಲ್ಲನೂ. ನೀವು ಅಯ್ಯೋ ಮನೆ ಕಡೆ ಓಡಂಟೋಯ್ತು ಅಂತ ಏನು ಓಡ್ಬರಕ್ಕೆ ಹೋಗ್ಬೇಡಿ. ನಾನು ಎಲ್ಲ ಮ್ಯಾನೇಜ್ ಮಾಡ್ಬಿಟ್ಟು ನಾನು ನೋಡ್ಕೊತೀನಿ. ಸದ್ಯಕ್ಕೆ ನೀವು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬನ್ನಿ ಅಷ್ಟೇನೇ ಸಾಕು ನನಗೆ. ಬುಡೇನಿದ್ದೀನಿ ನೀನು ಇರ್ಬೇಕಾದ್ರೆ ನಾನು ನಿಂಗೆ ಯಾಕಲೆ ಚಿಂತೆ. ಹೇಳಿದ್ದೀನಿ ನಿಮ್ಮ ಅಪ್ಪಂಗೆ ಮಾಡಿಕ್ತಾಳೆ ಅವಳು ತಿನ್ನಿ ಅಂತ ಹೇಳ್ಬಿಟ್ಟು. ಆಯಿತು ಅಂತ ಹೇಳವ್ರೆ. ಅವರು ಏನು ಫೋನ್ ಹಾಕಿಲ್ಲ. ನಾವೇನು ಶಾನೆ ದಿನ ಇರೋಕ್ಕಿಲ್ಲಮ್ಮ. ಇವತ್ತು ಹೋಗಿ ನಾಳೆ ಇದ್ದು ನಾಡದ್ದು ಬಂದ್ಬಿಡ್ತೀವಿ. ಇನ್ನು ಯಾಕೆ ಸುಮ್ಕೆನೇ ಜಾಸ್ತಿ ಇದಾಗೋಗ್ಬಿಡ್ತದೆ, ಲೇಟಾಗೋಗಿ ತಡ ಆಗೋಗ್ಬಿಡ್ತದೆ. ಈ ಅಮ್ಮನ ಹಂಗೆ ನೀನು ಅಲ್ಲೇ ಬಿಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಅಜ್ಜಿ ಹೇಳ್ತಾ ಇತ್ತು. ಸುಮ್ಮನೆ ಮಗಳು ಮನೆಗಿದ್ರೆ ಸಂದಕ್ಕಿರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನೋಡನಿ ಹೋಗ್ಬಿಟ್ಟು ಏನೋ ಮಾತಾಡ್ಕೊಂಡು ಅವ್ರ ಮನೆಗಿನೆಲ್ಲ ನೋಡ್ಕೊಂಡು ಹಂಗೆ ಬರೋಣಿ. ಅದಕ್ಕೆ ಅಂತಾನೆ ಚೊಕ್ಲಿ ಕೊರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡ್ಕೊಂಡಿವ್ನಿ. ನಾನಂತೂ ಡಬ್ದಾಗ ಹಾಕಿ ಮಡಗಿವ್ನಿ, ನೀನುವೇ ತಿನ್ಕೊಬಿಡು. ಅಯ್ಯೋ, ನೀನು ಹೇಳಲಿಲ್ಲ ಅಂದ್ರೂ ಚೆನ್ನಾಗಿ ತಿಂತೀನಮ್ಮ. ನೀನೇನು ಯೋಚನೆ ಮಾಡ್ಬಿಟ್ಟು ನನಗೋಸ್ಕರ ಅಯ್ಯೋ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಸರಿನಾ? ಸರಿ ಬಿಡು. ಇವ್ರೇನೋ ಬರೋಂಗೆ ಕಾಣೆ ಕಣವ. ನಾನು ಈ ಮನೆಯಾಳಿಗಳ ಬರೋಕ್ಕಿಲ್ವ ನಾ ಕಾಣೆ. ಅಯ್ಯಯ್ಯ, ಸರ್ನ ಹೋಗ್ಬೇಕು, ಸರ್ನ ಬರಬೇಕು, ಹೋಗಿ ನೋಡ್ಕೊಂಡು. ಅಯ್ಯೋ ನಿಧಿ, ಮನೆ ಕಡೆ ಹುಷಾರು. ಇವರು ಬಂದರೆ ಸೇರ್ಸಕ್ಕೆ ಹೋಗ್ಬೇಡ, ಸರಿನೇ? ಸುಮ್ಮನೆ ಯಾಕೆ ಬೇಕು ನಿಂಗೆ? ಅಯ್ಯಯ್ಯೋ ಅಜ್ಜಿ, ನೀನು ಆರಾಮಾಗಿ ಹೋಗಿ ಆರಾಮಾಗಿ ಬಾ. ನೀನು ಯಾಕೆ ಇಲ್ಲಿ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡಿಯ? ನೀನು ಹೋಗಿ ಆರಾಮಾಗಿ ಸುಮ್ಕೆನೆ ನೀಯ. ಮುಗಿದೇನಪ್ಪ, ಮಾತಾಡಿದೆಲ್ಲ ಅಂದರೆ ಮುಗಿತೆ. ಇನ್ನೇನ ಮಾತಾಡ್ಕೊಂಡು ಕುಂತ್ಕೋಬೇಕೆ ನೀವು? ಬಾ. ಅಯ್ಯಯ್ಯ, ಯಾ ಪಾಟಿ ತಡ ಮಾಡ್ತಾನೆ ಅಂತ ಹೇಳಿದ್ರೆ ನಿನಗೆ ಹೇಳ್ಬೇಕು. ಯಾರಿಗಾನ ಪಿರಾಣ ಓದ್ತಿದ್ದಾಗ ನಿನಗೆ ಹೇಳ್ಬೇಕು ತಗ. ಮಾಡ್ತೀಯ ಸರಿಯಾಗಿ ನೀನಂತೂ. ಯಾಕೋ ಹಿಂಗಿದ್ಯಾ? ಫಸ್ಟ್ನೇ ಸಲ ಹೋಗ್ತಾ ಇದೆಯಾ? ಅದು ಮದುವೆ ಆದ್ಮೇಲೆ ನಿನ್ನ ಹೆಂಡತಿ ಮನೆಗೆ ಹೆಂಗೆ ಹೋಗ್ಬೇಕು? ಖುಷಿಯಾಗಿ ಹೋಗ್ಬೇಕು. ನೋಡು, ಅಮ್ಮ ಮನೆಗೆ ಹೋಗ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಎಲ್ಲ ಮಾಡ್ಕೊಂಡೈತಂತೆ. ನೀನು ಅಷ್ಟೇನೆ ಖುಷಿಯಾಗಿ ಹೋಗ್ಬಿಟ್ಟು ಖುಷಿಯಾಗಿ ಬಾ. ನಾನು ಬರೋಣ ಅಂತ ಅನ್ಕೊಂಡೆ, ಮನೆ ಕಡೆ ಯಾರು ಇರಲ್ಲ ಅಲ್ವಾ. ನೀವು ಹೋಗ್ಬಿಟ್ಟು ಬನ್ನಿ. ನೆಕ್ಸ್ಟ್ ಟೈಮ್ ನಾನು ಖಂಡಿತ ಬರ್ತೀನಿ. ಸರಿ ಆಯ್ತು. ಹಾಗೇನೆ ಈ ಸಲ ಬೆಂಗಳೂರಲ್ಲಿ ಎಷ್ಟೊಂದು ಓದಿದ್ಯಲ್ವಾ ನೀನು, ಜಾಬಿಗೆ ಟ್ರೈ ಮಾಡು. ಓಕೆನಾ? ನೀನು ನಿನ್ನ ಹೆಂಡತಿ ಇಬ್ರು ಒಂದೇ ಅಲ್ವಾ ಓದಿರೋದು? ಹೆಂಗೋ ಇಬ್ರು ಕೆಲ್ಸಕ್ಕೆ ಹೋಗ್ಕೊಂಡು ಆರಾಮಾಗಿರ್ಬೋದು. ಇಲ್ಲಿನ ಕಷ್ಟ ಯಾಕೆ? ಅಮ್ಮ ಅಷ್ಟು ಕಷ್ಟಪಟ್ಟು MBA ಓದಿಸಿರೋದು ಇನ್ನೇನಕ್ಕೆ ಅಂತ ಅನ್ಕೊಂಡೆ. ಮಗ ಚೆನ್ನಾಗಿರ್ಲಿ ಅಂತ ತಾನೆ? ಓಕೆ, ಆಲ್ ದ ಬೆಸ್ಟ್. ಎಲ್ಲರೂ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬನ್ನಿ. ಕಾರು ಅಲ್ಲೇ ನಿಲ್ಸಿದೀವಿ ನೋಡು.
ತಗೊಂಡೋಗು ಹಂಗೇನೆ. ನಾನು ಹೇಳ್ದೆ ನಮ್ಮ ಅಣ್ಣಂಗೆ ಹೇಳಿದ್ದೆ, ಅವನೇ ತಂದು ಕಾರ್ನ ಬಿಟ್ಟವನೆ. ತಗೊಂಡೋಗು, ಕೀಸೆಲ್ಲ ಅಲ್ಲೇ ಬಿಟ್ಟವನೆ. ಸರಿ ಆಯ್ತು. ಸರಿ, ಹೋಗ್ಬಿಟ್ಟು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರ್ರಿ. ಆಯ್ತು ಕಣವ, ಆಯ್ತು. ಮಗ ನಿಧಾನಕ್ಕೆ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಲಾ? ಏನ್ ಎಂಡ್ರೂರ್ಗ್ ಹೋಗಕ್ಕೆ ಏನ್ ಆತ್ರ ನೋಡ್ ನಿನ್ಗೆ. ಹಂಗೇನಿಲ್ಲ ಕಣಮ್ಮ, ನಿಧಾನಕ್ಕೆ ಏನಿಯ ಓಡಿಸ್ತಾ ಇದೀನಿ ಬಿಡು. ಅಕ್ಕ ಹೆಂಗ ಒಬ್ಳೇನೆ ನಿಯ ಮಗಳು? ಬೇಜಾನು ಎಷ್ಟು ಎಕರೆ ಐತಿ ಅಂದ್ರೆ ಒಂದು 5 ಎಕರೆ ಐತಿ ಅಂತಂದಲ್ಲ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಏನಾರ ಮಾರ್ಗಿರಿ ಏನಾರ ಅಳಿಯನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಏನು? ಆ ಮಾರ್ಬಿಟ್ಟು ನೋಡೋಣ ಏನೋ ಮಾಡೋಣ ಒಂದನ್ನ. ಅಯ್ಯೋ ಬುಡತ್ತೆ, ಗಂಡ ಏನ್ರು ಸಂದಾಕಿದ್ರೆ ಅಷ್ಟೇ ಸಾಕು. ಅವ್ರ ಆಸ್ತಿ ಪಾಸ್ತಿ ಅದು ಇದು ಎಲ್ಲ ಕೊಟ್ಕೊಂಡು ಏನ್ ಆಗ್ಬೇಕು ನಮ್ಗೆ ಹೇಳಿ? ಅದೆಲ್ಲ ಏನು ಅವಶ್ಯಕತೆನಾ? ಹೆಂಗೋ ಇವ್ರಿಬ್ರು ಸಂದಾಕಿದ್ಬಿಟ್ರೆ ಸಾಕು. ನನ್ನ ಮಗುನಂತೂನುವೆ ಅದು ಎಷ್ಟು ಕಷ್ಟ ಪಟ್ಬಿಟ್ಟು ನಾವಂತೂ ಓದಿಸಿದ್ವು. ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ಕೆಲ್ಸಕ್ಕೆ ಹೋಗ್ಕೊಂಡು ಗಂಡ ಹೆಂಡತಿ ಇಬ್ರುನುವೆ ಬೇಕಾದ್ರೆ ಬೆಂಗಳೂರಾಗ ಒಂದು ಮನೆ ಮಾಡ್ಕೊಟ್ಬಿಡ್ತೀವಿ ಕಣಪ್ಪ. ಬೆಂಗಳೂರಾಗೇನೆ ಇದು ಬಿಡಿ, ಸರಿನೇ, ಇಬ್ರು ಓದಿದ್ದೀರಾ, ಇನ್ ಯಾಕೆ ಸುಮ್ಮನೆ ಇಲ್ಲೇ ಇರ್ತೀರಾ? ಹ್ಞೂ ಕಣಮ್ಮ, ಹ್ಞೂ. ನೋಡೋಣ ಅನ್ಕೊಂಡಿದ್ದೀನಿ. ಊರ್ ಬಿಟ್ಬಿಟ್ಟು ಹೋಗಕ್ಕೆ, ನಿಮ್ಮನ್ ಬಿಟ್ಬಿಟ್ಟು ಹೋಗಕ್ಕೆ ನನಗೂ ಮನ್ಸೇನಿಯೇ ಇಲ್ಲ ಕಣಮ್ಮ. ಹೆಂಗ್ ಬಿಟ್ಟು ಹೋಗೋದು ಅಂತ ಹೇಳ್ಬಿಟ್ಟು ನಿಮ್ಮನ್ನ. ನಿಮ್ಮ ಅತ್ತೆರ್ ಹೊಲ ಜಮೀನು ಎಲ್ಲ ಐತಲ್ಲಪ್ಪ, ಒಬ್ಳೆ ಮಗಳು ಬೇರೆ. ಏನಾರ ಬಿಸ್ನೆಸ್ ಪ್ರಯತ್ನ ಪಡಿ. ಗಂಡ ಏನ್ರು ಇಬ್ರು ಓದ್ಕೊಂಡಿದ್ರೆ ಏನೋ ಮಾಡ್ಕೋಬೇಕು. ಹಿಂಗೆ ಇದ್ರೆ ಆಯ್ತದೆ. ನಮ್ಮ ಥರ ನಮ್ದಂತೂ ಎರ್ಕಾಲ ಸರಿ ಇರಲಿಲ್ಲ. ನಾವು ಬಾಯಿ ಮುಚ್ಕೊಂಡು ಮನೆಗೆ ಇತ್ತಿದ್ವಿ. ಗಂಡ ಏನ್ ತಂದು ಹಾಕಿದ್ರು ಅದೇ ತಿನ್ಕೊಂಡು ಅದೇ ಉಣ್ಕೊಂಡು ಅದ್ರಾಗೇನೇ ಜೀವನ ಮಾಡ್ತಾ ಇದ್ವಿ. ಆದರೆ ನೀವು ಹಂಗಲ್ವೇ? ಈಗ ಎಲ್ಲರೂ ದುಡಿಯೋದೇನೇ, ಹೆಂಡ್ತಿಗಳೆಲ್ಲ ದುಡ್ಕೊಂಡು ಕುಂತಿರ್ತಾರೆ. ನೀವು ಸುಮ್ಮನೆ ಹಿಂಗೆ ಇದ್ರೆ ಆಯ್ತದೆ? ನೀವಿಬ್ರು ದುಡಿಬೇಕು, ಹೋಗ್ಬೇಕು, ಬಿಸ್ನೆಸ್ಸಾಗೆ ದುಡ್ಡು ಹಾಕ್ಬೇಕು, ಚೆನ್ನಾಗಿ ತೆಗಿಬೇಕು, ಎಲ್ಲನೂ ಮಾಡಬೇಕು. ಸರಿನೇ? ಹಿಂಗೆ ಇದ್ರೆ ಆಯ್ತದೇನಪ್ಪ? ನೀನೇ ಯೋಚನೆ ಮಾಡು. ಓ ಕಣಜ್ಜಿ, ಯಾಕೋ ನನ್ ಸೊಸೆ ಸೈಲೆಂಟ್ ಆಗೋಗ್ಬಿಟ್ಲು. ಎಲ್ರುನುವೆ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ಬೇಕಾರೆ ಎಂತ ಖುಷಿಯಾಗಿ ಹೋಯ್ತಾಳೆ. ಈಗ ಯಾಕೋ ನನ್ ಸೊಸೆ ಸಪ್ಪಗವಳೆ. ಇನ್ನ ಗಂಡನ ಮನೆಗೆ ನೀ ಆರಾಮಾಗಿರ್ಬೋದು ಅಂತನ? ಇಲ್ಲ ನಾವೇ ಸಂದಾಕ್ ನೋಡ್ಕೊಂಡಿದೀವಿ ಅಂತಾನೆ ನಾವ? ಹಂಗೇನಲ್ಲ ಅತ್ತೆ, ಸುಮ್ಮನೆ ಸ್ವಲ್ಪ ನಂಗೆ ಖಾರ ಕೂತ್ಕೊಂಡ್ರೆ ಸ್ವಲ್ಪ ಹಂಗೆ ಅಲರ್ಜಿ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ. ಏನೋ ಬಿಡ್ಬೋದು, ನನ್ನ ಕಣ್ಣು ಮುಚ್ಕೊಳ್ಳೋ ಅಷ್ಟೊತ್ತಿಗೆ ಎಲ್ಲ ಒಳ್ಳೇದಾದ್ರೆ ನೀನೇ ಸಾಕು. ನನ್ನ ಕಣ್ಣು ಮುಚ್ಕೊಳ್ಳೋ ಅಷ್ಟೊತ್ತಿಗೆ ದೇವರು ಎಲ್ಲನೂ ಎಲ್ಲರಿಗೂ ಸೆಟ್ಲು ಮಾಡಿಸಿರ್ಬೇಕು. ನಂಗೆ ಅದೇ ಆಸೆ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಭಾಳ ಸಂದಾಗ ಸೆಟ್ಲ್ ಆಗಿರ್ಬೇಕು. ನನ್ನ ಕಣ್ಣು ಮುಚ್ಚೋ ಅಷ್ಟೊತ್ತಿಗೆ ಎಲ್ಲನೂ ಬೊಂಬಟ್ಟಾಗಿ ಜೀವನ ಮಾಡ್ತಿರ್ಬೇಕು. ಅದನ್ನ ನೋಡಿ ಖುಷಿಯಾಗಿ ನಾನು ಹಂಗೆ ಕಣ್ಣು ಮುಚ್ಚಿಬಿಡ್ಬೇಕು. ಅದೊಂದೇ ನೀನು ನೋಡಪ್ಪ ನನಗಂತೂ ಆಸೆ ಇರೋದು ಅಂತ ಹೇಳಿದ್ರೆ ಇನ್ನು ಯಾವ ಆಸೆನೂ ಇಲ್ಲ. ಎಲ್ಲ ನೀನಾಗಲೇ ಮರಿ ಮೊಮ್ಮಗನ ಬಿರ್ಬಿರ್ನ ಎತ್ಕೊಡ್ಬೇಕಪ್ಪ ನೀನಂತನೂ, ಸರಿನಾ? ಇಲ್ಲಾಂದ್ರೆ ದುಡ್ಕೊಳ್ಳಿ, ಏನು ಬೇಕು ಅಂತಲೂ ಕೇಳಕ್ಕಿಲ್ಲ. ದುಡ್ಕೊಂಡು ಹೆಂಗನೂ ಸಂದಾಕಿರ್ಬೇಕು. ದುಡ್ಡೇನಿಯ ದೊಡ್ಡಪ್ಪ ಇವಾಗ, ಸರಿನಿಲ್ಲ? ಅಯ್ಯೋ ಸರಿ ಕಣಜಿ, ಆಯ್ತು ಹೇಳಜ್ಜಿ. ಬರೀ ದುಡ್ಡು ದುಡ್ಡು ಅಂತ ಅನ್ಬಿಡ. ದುಡ್ಗಿನ ಪಿರುತಿನೇ ಮುಖ್ಯ ಕಣಜಿ. ಮುಚ್ಚಲೆ ಬಾಯ್ನ ಮುಚ್ಚು. ಯಾವ ಪಿರುತಿ ಮುಖ್ಯ? ಫಸ್ಟ್ ದುಡ್ಡೇನಿಯ ಮುಖ್ಯ. ದುಡ್ಡಿದ್ರೇನಿಯ ಪಿರುತಿ ಬರೋದಿಲ್ಲ ಅಂದ್ರೆ ಎಂತ ಪಿರುತಿನೂ ಬರಕಿಲ್ಲ. ಒಟ್ಟ ಸಿತಾ ಇದ್ದು ಕೂಳು ನೀರು ಇರ್ಲಿಲ್ಲ ಅಂದ್ರೆ ಎಂತ ಪಿರುತಿ ಮಾಡ್ತೀಯ ನೀನು? ಸುಮ್ಕಿರ್ಲಾ? ಅಂತೂ ನನ್ನ ಕತೆ ಮುಗೀತು. ನಮ್ಮ ಅಜ್ಜಿ ಅಂತೂ ನನ್ನಂತೂ ಒಪ್ಕೊಳಕ್ಕಿಲ್ಲ ಅಂತ ಅನ್ನಿಸ್ತದೆ. ನನ್ನ ಹೆಂಡತಿ ವಿಚಾರ ನನ್ನ ವಿಚಾರ ಗೊತ್ತಾಗೋಗ್ಬಿಟ್ರೆ ರುದ್ರಾವತಾರ. ಏನು ಮಾಡಲಿ? ಸಪೋರ್ಟ್ಗೆ ನಿಧಿಯಕ್ಕೂ ನನ್ನ ಕರ್ಕೊಬರ್ಬೇಕಿತ್ತು. ಅವಳನ್ನ ಸಮಾಧಾನ ಮಾಡಲು ಅನ್ನಿಸ್ತದೆ. ಇವರಿಬ್ಬರು ಸರಿಯಾಗವ್ರೆ. ನನಗೆ ಬೆಂಡೆತ್ತದಂತೂ ಗ್ಯಾರಂಟಿ. ಏನಪ್ಪ ಮಾಡಲಿ? MBA ಮಾಡಿಲ್ಲ, ಡಿಗ್ರಿನೇ ಮುಗಿಸಿರೋದಷ್ಟೇ ಅಂತ ಹೆಂಗೆ ಹೇಳಿ ಇವ್ರಿಗೆ? ಲವ್ ಮಾಡಿದ್ದೆ ತಪ್ಪಾಯ್ತಾ ಅಂತ. ಇನ್ನು ಎಷ್ಟು ದೂರ ಐತೆ ಕಣ್ಮಗ? ಇನ್ನು ಏನೊಂದು ಅರ್ಧ ಗಂಟೆ ಹೋಗ್ಬೇಕಾ? ಇನ್ನು ಅರ್ಧ ಮುಕ್ಕಾಲು ಗಂಟೆ ಅಷ್ಟೇ ನಮ್ಮ ತಲುಪ್ಬಿಡ್ತೀವಿ. ಶಾನೆ ದೂರ ಏನಿಲ್ಲ, ತಲುಪ್ಬಿಡ್ತೀವಿ. ಹೋಗೋದು ಅಮ್ಮ ಸಂಜೆ ನೀವು ವಾಪಸ್ ಬಂದ್ಬಿಡೋಣ. ಮುಚ್ಚಲ ಬಾಯ್ನ, ಹೆಂಗೆ ಹೇಳ್ತಾನೆ ನೋಡು. ಎಂಟ್ರ ಮನೆಗೆ ಇರ್ಬೇಕು ಕಣ, ಹಂಗೆಲ್ಲ ನೀವು ಬರ್ಬಾರ್ದು ವಾಪಸ್ಸು. 3-4 ದಿನ ಇದ್ಬಿಟ್ಟೆ ಏನಿಯ ಬರೋನಿ ಬಿಡು.